Hello everyone, welcome back to my channel. Indi naan inge mutton dum biryani pinne mutton fry salad hakradu kaati antula inshallah ninge idu try hakonu. First nanga mutton biryani hakku adukku nanga mutton edukonu 1 kg ninga mutton edukoru 3 tomato idoru cut hakittu pinne 4 slice cut hakittu neerulli idoru inji bellulli kai moloru ninga crush hakittu idoru ninga paste badlu ingana crush hakittu idoru nalla taste avaru naude 6 kai molo edtare pinne inji bellulli ottige crush hakittu ittare ninge ಖಾರ ಯಾರು ಬೇನು ಚೆಂದಂಗೆ ಕಾಯಿ ಯಾರೆಡರು ನಿಂಗೆ ಹಿಂಗನೆ ಮೇ ಟ್ರೈ ಹಾಕೋರು ಕ್ರಷ್ ಹಾಕೋರು ಪೇಸ್ಟ್ ಹಾಕಿತಿಡಂಡ ಪಿನ್ನ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕರ್ಚೊಪ್ಪು ಇಟ್ಟು ಹೆಂಗಾಯ್ತು ಇದಕ್ಕೆ ಇನ್ನು ನಿಂಗೆ ಮಸಾಲರ ಪೊಡಿ ಇಡೋರು ಮಂಜಲ್ಲ 1 ಟೀ ಸ್ಪೂನು ಮಂಜಲ್ಲ ಪೊಡಿ ಇಡೋರು ಪಿನ್ನ 2 ಸ್ಪೂನು ಬಿರಿಯಾನಿ ಮಸಾಲೆ ಇಡೋರು ಇದಕ್ಕೆ 2 ಸ್ಪೂನ್ ಹತ್ತಿರ ಮೀಟ್ ಮಸಾಲೆ ಇಡೋರು ಕೊತ್ತಂಬರ ಪೊಡಿ ಇಡೋರು 1 ಟೇಬಲ್ ಸ್ಪೂನು 1 ಸ್ಪೂನು ಗರಂ ಮಸಾಲದ ಪೊಡಿ ಇಡೋರು ಟೇಸ್ಟ್ ಗೆ ಬೇನ್ ಮೈ ಹತ್ತರ ನಿಂಗೆ ಉಪ್ಪಿಟ್ಟೆಂಗಾಯ್ತು ಉಪ್ಪು ಕೊರഞ്ഞെങ്കിൽ നിങ്ങൾക്ക് പിന്നെ ഉപ്പിട ഇന്ന് ಇದಕ್ಕೆ നിങ്ങൾ ലിംബെರ ജ്യൂസ് ബീത്തರು ലിംബೆ ಇಟ್ಟಿತ್ತು ಅದ್ಲು പിന്നെ ಇದಕ್ಕೆ നിങ്ങൾ ಕರ್ಡ್ ಇಡೋರು ನಾವುടെ 1/2 കപ്പ് തൈരിട്ട് നാവുടെ ಗಟ್ಟಿ തൈര് എടുത്തര നിങ്ങൾ ഏത് തൈരുണ്ടോ നിങ്ങൾ അതിട്ടെಂಗಾಯ್ತು ಇದಕ್ಕೆ ನಂಗೆ ಬೇರೆ ಎಂದೂ ಇಡ್ಲೆ ಕೊಟ್ಟೆ അങ്ങനെ ಎಂದೂ ಇಡ್ಲೆ ಖಾಲಿ ತೈರು ಇದಕ್ಕೆ 3 ಟೇಬಲ್ ಸ್ಪೂನ್ ಹತ್ತರ ಎಣ್ಣೆ 1 ಟೇಬಲ್ ಸ್ಪೂನ್ ಹತ್ತಿರ ನೆಯ್ಯಿ ಇಟ್ಟರೆ ನಲ್ಲವರು ಇನ್ಶಾಲ್ಲ ನಿಂಗೆ ಈ ಬಿರಿಯಾನಿ ದಮ್ ಬಿರಿಯಾನಿ ಟ್ರೈ ಹಾಕೋರು ಮಟನ್ಲು ಇದಕ್ಕಿನ್ನು ನಿಂಗೆ ನಲ್ಲ ಮೊಲೋರು ಪೊಡಿ ಇಟ್ಟೆಂಗಾಯ್ತು ನಾವುಡ 1 ಸ್ಪೂನು ನಲ್ಲ ಮೊಲೋರ ಪೊಡಿ ಇಟ್ಟರೆ ನಿಂಗೆ ಖಾರ ಪಿನ್ನೆ ಬೇನೆ ನೋಕಿತಿಡ ನಲ್ಲ ಮೊಲವು ಪಿನ್ನ ಕಾಯಿ ಮೊಲೋ ಕ್ರಷ್ ಹಾಕಿತ್ತು ಮಿಡ ಖಾರ ಯಾರು ಬೇನು ಚೆಂದೆ ಕಾಯಿ ಮೊಲಂ ಪಿನ್ನ ನಲ್ಲ ಮೊಲೋರ ಪೊಡಿ ಯಾರು ಇಟ್ಟೆಂಗಾಯ್ತು ನಲ್ಲ ಕೈಲಿ ಮಿಕ್ಸ್ ಹಾಕೋರು ಮಿಕ್ಸ್ ಹಾಕಿ ಪಿನ್ನ ತಣ್ಣಿ ಬೀತಿತ್ತು ಇದ್ರ ಬೇಯೋಗಿ ಬೆಚ್ಚೆಂಗಾಯ್ತು പിന്നെ നിങ്ങൾ ഇറച്ചിരിങ്ങനെ ബിരിയാണി എല്ലാം ആക്കുമ്പോൾ ഇഞ്ചി വെള്ളുള്ളി കായ് മുളക് നിങ്ങൾ ക്രഷ് ആക്കിയിട്ട് ഇടോರು നല്ല ടേസ്റ്റ് ಅವರು പിന്നെ ಇದಕ್ಕೆ നിങ്ങൾ സൺഫ്ലവർ ಬದಲು ತೇಂಗ ಎಣ್ಣೆ ಬೀತರು ಇನ್ನೂ ಟೇಸ್ಟ್ ಅವರು ಇನ್ಶಾಲ್ಲ നിങ്ങൾ ഇത് ಟ್ರೈ ಹಾಕೋರು ഇപ്പോൾ ತಣ್ಣಿ ಬೀತಿತ್ತಾಯ್ತು ಇನ್ನು നിങ്ങൾ ಇದ್ರ ಬೇಯೋಗಿ ಬೆಚ್ಚಂಗಾಯ್ತು 10 ವಿಸಿಲ್ എടുಕೋರು ವಿಸಿಲ್ എടുത്താൽ പിന്നെ സ്റ്റവ് ഓഫ് ആക്കിയത് കംപ്ലീറ്റ് ദമ്മ് പോയാൽ പിന്നെ നിങ്ങൾ ಮುಚ್ಚಾಪನ ಹಾಕಿತ್ತು ನೋಕೋರು ಎರ್ಚಿ ಬೆಂದ್ರ ಅಂತ ಒಂದೊಂದು 8 ವಿಸಿಲ್ಲೇ ಬೇವು ಒಂದೊಂದು 10 ವಿಸಿಲ್ ಬೇನು ನಾನು 10 ವಿಸಿಲ್ ಎಡ್ತಾರೆ ಅದ್ಲು ಪಿನ್ನ ಎರ್ಚಿ ಬೆಂದು ತಿಂತು ಇಪ್ಪ ಮಸಾಲೆ ಇನ್ನು ಇದರ ತಣ್ಣಿ ಬಿಟ್ಟಂಗೆ ಇದ್ರ ನಿಂಗೆ ಬೆಚ್ಚ ಹಾಕಿಂಗಾಯ್ತು ತೆಲ್ಲ ಹೈ ಫ್ಲೇಮಲ್ಲಿ ಬೆಚ್ಚಿತ್ತು ಇನ್ನು ನಾ ಇದಕ್ಕೆ ಜೀರಾ ಕಸಾಲ ರೈಸ್ ಇರ್ತಾರೆ ನಂಗೆ ಗೀ ರೈಸ್ ಹಾಕ್ರಲ್ಲ ನೆಯ್ಚೋರು ಆಹಾರಿ ಎಡ್ತಾರೆ നല്ല ಟೇಸ್ಟ್ ಅವರು ಈ ಯಾರಿಲ್ಲಿ ಟ್ರೈ ಹಾಕೋರು ಮಸಾಲೆಲ್ಲ ಚೊಮ್ಮೆ ತಣ್ಣಿ ಬಿಟ್ಟು ತಿನ್ನೆ ನಿಂಗೆ ವರ್ಕ ಹೈ ಫ್ಲೇಮಲ್ಲಿ ಹಾಕಿತ್ತು ತಣ್ಣೀರ ಬತ್ತುವಾಟೋರು ಕಂಪ್ಲೀಟ್ ತಣ್ಣಿ ಬತ್ತುವಾಟಂಡ ಇಪ್ಪ ನಾನು ಇದ್ರತ್ತೆಲ್ಲ ಬತ್ತುವಾಟ್ರ ಸುರುಗು ಇಲ್ಲ ತಣ್ಣಿನ್ನದು ஒரு கிண்ணத்துக்கு எடுத்து வெச்சோந்துள்ள எந்த சென்னைக்கு நாங்கள் பின்ன சோறு ಹಾಕೊಂಬು நெய் சோறு ಹಾಕ್ರಲ್ಲ ಅಪ್ಪ ಇದ್ರ ತಣ್ಣಿ ಬೀತೋ நல்ல ಟೇಸ್ಟ್ ಅವರು ಬಿರಿಯಾನಿ ಇನ್ಶಾಲ್ಲ ನಿಂಗೆ ಈಗ ಟ್ರೈ ಹಾಕೋರು ಮಸಾಲத்துக்கு ನಿಂಗೆ ಉಪ್ಪು ಕೊರഞ്ഞെങ്കിൽ ನಿಂಗೆ ಇನ್ನು ಉಪ್ಪಿಟ್ಟೆಂಗಾಯ್ತು ನಿಂಗೆ ಖಾರ ಇನ್ನೂ ಬೇನು ಚೆಂದೆಂಗೆ ನಿಂಗೆ ನಲ್ಲ ಮೊಲೋರ ಪೊಡಿ ಕಾಯಿ ಮೊಲೋ ಕ್ರಷ್ ಹಾಕಿ ತಿಟ್ಟೆಂಗಾಯ್ತು ನಿಂಗೆ ಖಾರ ಯಾರ ಬೇನು ಚೆಂದೆಂಗೆ ಕಂಪ್ಲೀಟ್ ತಣ್ಣಿ ಬತ್ತುವಾಟಂಡ ತೆಲ್ಲು ತಣ್ಣಿ ಬಲಿನೇ ತೆಲ್ಲು ಗಟ್ಟಿ ಬಲೆ ಹಾಕಿಂಗಾಯ್ತು ಇಪ್ಪ ನೋಕೋರು ತಣ್ಣಿ ಕಂಪ್ಲೀಟ್ ಬತ್ತಿತ್ತು ಚೊಮ್ಮೆ ತಣ್ಣಿ ಬಲಿಲ್ಲ ಇನ್ನು ಮಸಾಲ ಆಯ್ತು ಇನ್ನು ನಂಗೆ ಚೋರು ಹಾಕ್ರದನ್ನ ಕಾಟಿ ಅಂತಲ್ಲ ನಿಂಗೆ ಇನ್ಶಾಲ್ಲ ಹಿಂಗೆ ಈ ಜೀರಾ ಕಸಾಲ ರೈಸಲ್ಲಿ ಟ್ರೈ ಹಾಕೋರು ನಲ್ಲವರು ಮಟನ್ ದಮ್ ಬಿರಿಯಾನಿ ಇನ್ನು ನಿಂಗೆ ಏದಲು ಚೋರು ಹಾಕರು ಅದ್ರ ಎಡ್ತೆಂಗಾಯ್ತು ಎಡ್ತಗೆ ನಿಂಗೆ ನೆಯ್യും പിന്നെ എണ്ണ മിക്സ് ആക്കിയത് ഇടോರು നിങ്ങൾക്ക് എണ്ണ വേണമെങ്കിൽ നിങ്ങൾ നെയ്യ് ഇട്ടെಂಗಾಯ್ತು നെയ്യ് വേണ്ടെങ്കിൽ ಖಾಲಿ ಎಣ್ಣೆ ಮಿಟ್ಟೆಂಗಾಯ್ತು ನಾವುಡೆ ಜಂಡು ಮಿಕ್ಸ್ ಹಾಕಿತ್ತು ಇಟ್ಟು ಅಂತುಲ್ಲ ನೆಯ್യും പിന്നെ ಎಣ್ಣೆ ಇದಕ್ಕೆ നിങ്ങൾ ಹೋಲ್ ಸ್ಪೈಸಸ್ ಇಡೋರು ಗರಂ ಮಸಾಲ പിന്നെ ಇದಕ್ಕೊರು ಪಾದಿ ನೀರುಳ್ಳಿ ಇಟ್ಟೆಂಗಾಯ್ತು ಸ್ಲೈಸ್ ಕಟ್ ಹಾಕಿತ್ತು ನೀರುಳ್ಳಿರ നിങ്ങൾ ಸಾಫ್ಟ್ ಹಾಕಿಂಗಾಯ್ತು ಕಂಪ್ಲೀಟ್ ಗೋಲ್ಡನ್ ಹಾಕಂಡ ಖಾಲಿ ತೆಲು ನೀರುಳ್ಳಿ ಸಾಫ್ಟ್ ಹಾಕೋರು പിന്നെ ಇದಕ್ಕೆ നിങ്ങൾ ಅರಿ ಇಟ್ಟೆಂಗಾಯ್ತು ಅರಿರಾಗನ ಕಲ್ಗಿತ್ತು നിങ്ങൾ ഒരു 5 മിനിറ്റ് നേരം തണ്ണിയിൽ അഞ്ചിട്ടിട്ട് ಬೇಯ್ಕೋರು പിന്നെ നിങ്ങൾ തണ്ണിയെಲ್ಲ എടുത്തെಂಗಾಯ್ತು ഇപ്പം ನಾನು നോക്കോರು ಅರಿಟ್ರೆ ಅರಿಟ್ಟಿತ್ತು 3 മിനിറ്റ് നേരം നിങ്ങൾ ಮಿಕ್ಸ್ ಹಾಕಿಂಗಾಯ್ತು ಅರಿರ ನಾವುಡೆ 2.5 ಕಪ್ಪು ಅರಿ ಎಡ್ತಾರೆ ಇದ್ರ നിങ്ങൾ ಮಿಕ್ಸ್ ಹಾಕೋರು ಇದಕ್ಕೆ நீங்கள் ಕ್ಯಾರೆಟ್ ಇಡೋರು ಚರ್ಚಿತಿಡೋರು ಕ್ಯಾರೆಟ್ ಚರ್ಚಿತಾಯಿಲೆ നിങ്ങൾ ಕಟ್ಟಾಕಿ ತುಂಬಿಡ ಕ್ಯಾರೆಟ್ നല്ല ಟೇಸ್ಟ್ ಅವರು ಇಪ್ಪ ನಾನು ನೋಕೋರು ನಾ ಮಾತ್ರ ಚರ್ಚಿತಿಟ್ರೆ ನಿಂಗೆ ಈಗ ಚರ್ಚಿ ತುಂಬಿಡ ಇಲ್ಲೆಂಗೆ ಕಟ್ಟಾಕಿ ತುಂಬಿಡ ಚೆರಿಯ ಪೀಸ್ ಹಾಕಿತ್ತು ಕ್ಯಾರೆಟ್ ಇನ್ನು நீங்கள் ಕ್ಯಾರೆಟ್ ಇಟ್ಟಿತ್ತು ಮಿಕ್ಸ್ ಹಾಕೋರು ಊಡ ನಾನು 1 ಕಪ್ಪು ಅರಿಗೆ 2 ಕಪ್ಪು ತಣ್ಣಿ ಎಡ್ತಾರೆ நீங்கள் ತಣ್ಣಿ ಬೀತ್ರ ಸುರುಗು ತಣ್ಣಿ ಬೆಚ್ಚ ಹಾಕೋರು ಬೆಚ್ಚ ತಣ್ಣಿ ಬೀತಿ ಹೆಂಗಾಯ್ತು ಇನ್ಶಾಲ್ಲ நீங்கள் ಟ್ರೈ ಹಾಕೋರು நீங்கள் ಚಪ್ಪ ತಣ್ಣೀರ ಬದಲು ಬೆಚ್ಚ ತಣ್ಣಿಯ ಬೀತರು 1 ಕಪ್ಪುಗೆ 2 ಕಪ್ಪು ತಣ್ಣಿ പിന്നെ ನಂಗೆ ಮಸಾಲ ಎರ್ತು ಬೆಚ್ಚಿ ತಿನ್ನಲ್ಲೇ ಅದ್ರ ಇಟ್ಟೆಂಗಾಯ್ತು ಅದಿಟ್ಟಲ್ಲ ಇಲ್ಲಿ പിന്നെ നിങ്ങൾ ಇದಕ್ಕೆ ಉಪ್ಪಿಡೋರು ಟೇಸ್ಟ್ಗೆ ಬೇನ್ ಮಾಡ್ತಾರೆ നിങ്ങൾ ಉಪ್ಪಿಟ್ಟೆಂಗಾಯ್ತು
ಖರ್ಚೊಪ್ಪಿಡೋರು ಖರ್ಚೊಪ್ಪಿಟ್ಟಲ್ಲಿ ಪಿನ್ನ ஒரு பாதி ಲಿಂಬೆರ ಜ್ಯೂಸ್ ಬೀತಿಯಂಗಾಯ್ತು ಬೀತಿತ್ತು ಮಿಕ್ಸ್ ಹಾಕೋರು ಮಿಕ್ಸ್ ಹಾಕಿತ್ತು ನಿಂಗೆ ಮುಚ್ಚಿತ್ತು ಬೇಯ್ಕೋರು ಫಸ್ಟ್ ಗೊರ್ಕ ಹೈ ಫ್ಲೇಮಲ್ಲಿ ಬೆಚ್ಚಂಗಾಯ್ತು ತಣ್ಣಿ ನೋಕೋರು ಮುಚ್ಚಿತ್ತು ಬೆಚ್ಚಲ್ಲಿ ಪಿನ್ನ ತಣ್ಣಿ ನೋಕೋರಿಪ್ಪ ತೆಲು ಬತ್ತಿ ಅಂತೂ ಬಂತು ವಾಪಸ್ಸು ನಿಂಗೆ ಮಿಕ್ಸ್ ಹಾಕೋರು ಮಿಕ್ಸ್ ಹಾಕಿಯಲ್ಲಿ ಪಿನ್ನ ನಿಂಗೆ ವಾಪಸ್ಸು ಮುಚ್ಚಿತ್ತು ಬೆಚ್ಚಂಗಾಯ್ತು ನಿಂಗೆ ಇದು ಬೇಗ ಅವರು ಇನ್ಶಾಲ್ಲ ಟ್ರೈ ಹಾಕೋರು ಚೊಮ್ಮೆ ಟೈಮ್ ಎಂದು ಮೆಡಕಲ್ಲ ಈ ದಮ್ ಬಿರಿಯಾನಿ ಹಾಕೋಗು ಈ ದಮ್ ಬಿರಿಯಾನಿ ಹಾಕಿ ಏನಕ್ಕೆ ನಿಂಗೆ ಕಮೆಂಟ್ಸ್ ಹಾಕೋರು ಹೆಂಗನ ಇರಚೆ ಅಂತ ಈಗ ವಾಪಸ್ ನಾನು ಹೈ ಫ್ಲೇಮಲ್ಲಿ ಬೆಚ್ಚಿರ ತಣ್ಣಿ ಇನ್ನೂ ಮುಂಡು ತಣ್ಣಿ ತೆಲ್ಲು ಬತ್ತಿ ಅಂತ ಬರ್ಬೋದು ನಿಂಗೆ ಮೀಡಿಯಮ್ ಫ್ಲೇಮಲ್ಲಿ ಬೆಚ್ಚಿ ಹೆಂಗಾಯ್ತು ಮೀಡಿಯಮ್ ಫ್ಲೇಮಲ್ಲಿ ಬೆಚ್ಚಿತ್ತು ಕಂಪ್ಲೀಟ್ ತಣ್ಣಿ ಬತ್ತಿತ್ತು ಚೋರು ಬೆಂದ ಎಲ್ಲಿ ಪಿನ್ನೆ ಮಿಕ್ಸ್ ಹಾಕೋರು ಮಿಕ್ಸ್ ಹಾಕಿತ್ತು நீங்கள் பின்ன ஸ்டவ் ஆஃப் ஆக்கி எங்காய்த்து அதில் ஒரு 10 மினிட் நேரம் முச்சி எடுக்கண்ட அங்கே மிக்கட்டு தம்முலே அதில் பின்ன நீங்கள் எடுத்தேங்காய்த்து இது நாங்கள் இப்போ சோறுக்கு தம்மு கொடுக்கும்போ கலருக்கு மஞ்சள் பொடியும் பால் மிக்ஸ் ஆக்கிறேன் നിങ്ങൾക്ക് ಕಲರೇ ಬೇணுಚೆ நீங்கள் ಕಲರೇ ಯೂಸ್ ಹಾಕಿ ಹೆಂಗಾಯ್ತು ಪಾಲ್ಗೆ ಕಲರ್ ಇಡೋರು ನಾವು ಕೂಡ ಮಂಜಾಲ പൊടി ಇಟ್ಟರೆ ಮಂಜಾಲ പൊടി ಇಟ್ಟೆಂಗು നല്ല ஒரு இன்ஷால்லா ட்ரை ஆக்கோರು நீங்கள் இது மிக்ஸ் ஆக்கித்து ಬೇಯ್ಕೋರು இப்போ ನೋಕೋರು நாங்கள சோறு வெந்துத்து இன்னும் நீங்கள் சோறு மிக்ஸ் ஆக்கித்து അങ്ങനെ നിങ്ങൾ മുച്ചിട്ടിട്ട് ദമ്മുൽ വെച്ചെങ്ങാಯ್ತು ഒരു 10 മിനിറ്റ് നേരം ദമ്മുൽ ഇക്കട്ട് പിന്നെ നിങ്ങൾ എടുത്തെങ്ങാಯ್ತು ഇപ്പോൾ ನಾನು 10 മിനിറ്റിൽ പിന്നെ നോക്കറോ ചോറ് ദമ്മുൽ വെച്ചോത്തുള്ള ചോറ് ഫസ്റ്റ് കിട്ടിട്ട് അതിൽ പിന്നെ ആക്കി വെച്ച മസാല ഉണ്ടല്ലേ അത് ഫുള്ള് സ്പ്രെഡ് ആക്കി ಹೆಂಗಾಯ್ತು നിങ്ങൾക്ക് ഇത് മസാല ഒരേ ലേയറിലും ಬೇಯ್ಕ ഇല്ലെങ്കിൽ 2 ಲೇಯರ್ ആക്കിത്തും ಬೇಯ್ಕ ഇപ്പോൾ മസാല ಸ್ಪ್ರೆಡ್ ಆಕಿತೈತೆ ಇನ್ನು ಇದಕ್ಕೆ നിങ്ങൾ ತೆಲು ಕೊತ್ತಂಬರಿ ಚೊಪ್ಪುം പിന്നെ പുതിന ചൊപ്പും മേലുക്ക് സ്പ്രെഡ് ആക്കിയങ്ങാಯ್ತು ചൊമ്മിടണ്ട തെല്ലിങ്ങനെ ഇട്ടെങ്ങാಯ್ತು മസാല ഇട്ടതിൽ പിന്നെ പാട വാപ്പസ് നിങ്ങൾ ചോറിട്ടിട്ട് ചോറ് ലെവൽ ಹಾಕೋರು ಲೆವೆಲ್ ಹಾಕಿಯಲ್ಲಿ പിന്നെ ഞങ്ങൾ കളർ ಹಾಕಿ ಬೆಚ್ಚಿ ತಿನ್ನಲ್ಲೇ മഞ്ഞಳ പൊടിയും പാല് അത് ഇതാക്കിയങ്ങാಯ್ತು ಅದರ ಮುನ್ನಲ್ಲಿ നിങ്ങൾ ತೆಲ್ಲು ನಾನು ತೆಲ್ ಮಸಾಲ ಬೆಚ್ಚಿ ತಿನ್ನೆ ಖಾಲಿ ಪೀಸ್ ಎಂದು ಬೆಚ್ಚಿತ್ತೆ ಖಾಲಿ ತೆಲ್ಲು ಮಸಾಲ ಬೆಚ್ಚಿ ತಿನ್ನೆ ಅದರ ಸ್ಪ್ರೆಡ್ ಹಾಕಿ ಅಂತುಲ್ಲ ಇದು നിങ്ങൾ ಸ್ಪ್ರೆಡ್ ಹಾಕಿಯಲ್ಲಿ പിന്നെ കളർ ಬೀತೋರು ಕಲರ್ ಬೀತಿಯಲ್ಲಿ പിന്നെ ಕೊತ್ತಂಬರಿ ಚೊಪ್ಪುം പിന്നെ പുതിന ಚೊಪ್ಪಿಟ್ಟೆಂಗಾಯ್ತು ಇದಕ್ಕೆ നിങ്ങൾ ಬೇನೆಂಗೆ ಫ್ರೈ ಹಾಕಿ ನೀರುಳ್ಳಿ പിന്നെ ಕೊಟ್ಟೆಮಿಡ ನಾನು ಅದೆಂದು ಇಟ್ಟಿತ್ಲೆ ಖಾಲಿ ಕೊತ್ತಂಬರಿ ಚೊಪ್ಪುം പുതിന ಚೊಪ್ಪಿಟ್ರೆ ಈಗ ನಮ್ಮ ನಲ್ಲವರು ನಿಂಗೆ ಫ್ರೈ ಹಾಕಿ ಕೊಟ್ಟೆ ನೀರುಳ್ಳಿ ಎಲ್ಲ ಬೇನೆಂಗೆ ಅದು ಮಿಡ നിങ്ങൾ ಇನ್ನು ಇದಕ್ಕೆ നിങ്ങൾ ಕಲರ್ ಇಟ್ಟೆಂಗಾಯ್ತು ಕಲರ್ ಇಟ್ಟಿತ್ತು ಲಾಸ್ಟಿಗೆ ಕೊತ್ತಂಬರಿ ಚೊಪ್ಪುം പുതിന ചൊപ്പിടോರು ಇದು ನಂಗೆ ದಮ್ಮಲ್ಲಿ ಬೇಕೋಗು ಕೊತ್ತಂಬರಿ ಚೊಪ್ಪಿಟ್ಟ പിന്നെ ഒരു ಸ್ಪೂನ್ಲು നിങ്ങൾ ಹೋಲ್ ಹಾಕಿ ಹೆಂಗಾಯ್ತು ಇದು ದಮ್ಮು ಬರೋಗೈತೆ ಹಾಕರು ನಿಂಗೆ ಕೂಡ ಚೊಮ್ಮೆ ಎಣ್ಣೆಂದು ಬೀತೋ ಕಿಟ್ಲೆ ಎಂದ ಚೆಂದಂಗೆ മസാലത്തിലും എണ്ണ ഇക്കറ് പിന്നെ ഞങ്ങൾ ഇങ്ങനെ ചോറിലും ഓയിൽ ഇക്കറല്ലേ അങ്ങനെ നിങ്ങൾ ചുമ എണ്ണ ബീത്തണ്ട നാവിടാനവേ 4 സ്പൂണു നെയ്യ് ഇട്ടರೆ പിന്നെ 1 സ്പൂണ് എണ്ണ ബീത്തിര ചുമ ഇട്ടില്ല ഓൾറെഡി ചോറിലെല്ലാം എണ്ണ ഇക്കറ് അങ്ങനെ കൂടെ ചുമ എണ്ണ നെയ്യെല്ലാം ಯೂಸ್ ಹಾಕಂಡ ಇನ್ನು നിങ്ങൾ ಇದು ಮುಚ್ಚಿ ಬೆಚ್ಚಿತ್ತು ದಮ್ ಎಡ್ತಂಗಾಯ್ತು ஒரு ಅரை ಗಂಟೆ നേരം ದಮ್ ಎಡ್ಕೋರು പിന്നെ ಸ್ಟವ್ ಆಫ್ ಹಾಕೋರು ಮಟನ್ ದಮ್ ಬಿರಿಯಾನಿ ರೆಡಿ ಆಯ್ತು ದಮ್ ಬಿರಿಯಾನಿ ರೆಡಿ ಆಯ್ತು ಇನ್ನು ಇದಕ್ಕೆ ನಾನು ನಿಂಗೆ ಸೈಡ್ ಡಿಶ್ ಸಲಾಡುം പിന്നെ ഇതിൽ ഫ്രൈ ആക്കുന്നത് കാട്ടുറேன் ഇതും നിങ്ങൾ ട്രൈ ആക്കോറോ നല്ല കോമ്പിനേഷൻ ഇൻഷാല്ല ട്രൈ ആക്കിയും ഫീഡ്ബാക്കും തരും പിന്നെ എൻ്റെ ചാനലിന് എപ്പോൾ ഇങ്ങനെമേ സപ്പോർട്ട് ആക്കോറു ഇപ്പോൾ ഞാൻ നിങ്ങൾക്ക് മട്ടൺ ഫ്രൈ ആക്കുന്നത് കാട്ടുറேன் ഞങ്ങളുടെ 1/2 kg ബോൺലെസ് മട്ടൺ എടുക്കുന്നു അതിൽ നിങ്ങൾ ഉദ്ദ കട്ടാക്കണമെന്നില്ല ചെറിയ പീസാക്കി ആയിട്ട് ചുമ്മൻ ചെറിയല്ല മീഡിയം വെച്ചത് ചെറിയ പീസ് ആക്കിയത് ಇದಕ್ಕೆ നിങ്ങൾ ഒരു സ്ലൈസ് നീരുള്ളി ഇടോರು ചെറിയ ನೀರುಳ್ಳಿ ಇಡೋರು ಬೆಲ್ಲದಂಗೆ ಪಾದಿ ಇಡೋರು പിന്നെ ಇದಕ್ಕೆ ಇಂಜಿ ಬೆಳ್ಳುಳ್ಳಿ ಕಾಯಿಮಲ ಕ್ರಷ್ ಹಾಕಿತಿಡೋರು ಪೇಸ್ಟ್ ಹಾಕಿತಿಡಂಡ ಕ್ರಷ್ ಹಾಕಿತಿಟ್ಟೆ നല്ല ಟೇಸ್ಟ್ ಅವರು പിന്നെ ಇದಕ್ಕೆ ಕೊತ್ತಂಬರಿ ಚೊಪ್ಪಿಡೋರು പിന്നെ ಇದಕ್ಕೆ ಕೊತ್ತಂಬರ പൊടിയും ಇಡೋರು ಕೊತ್ತಂಬರ പൊടി നിങ്ങൾ ಇದಕ್ಕೆ 1/2 ಟೀಸ್ಪೂನ್ ಇಡೋರು പിന്നെ ಜೀರಗದ പൊടി 1/2 ಟೀಸ್ಪೂನ್ ಇಡೋರು ಈ ಮಟನ್ ಫ್ರೈಗೆ നിങ്ങൾ ಚಾಟ್ ಮಸಾಲ ಇಡೋರು ನಾನು ಕೂಡ 1/4 ಟೀಸ್ಪೂನು ಚಾಟ್ ಮಸಾಲ ಇಟ್ಟು ಅಂತುಲ್ಲ ಚಾಟ್ ಮಸಾಲ ಇಟ್ಟಂಗೆ ಹತ್ತರವೇ നല്ല ಟೇಸ್ಟ್ ಅವರು ಫ್ರೈ ಇದಕ್ಕೆ ಟೇಸ್ಟಿಗೆ ಬೇನು ಮಾಡ್ತಾರೆ നിങ്ങൾ ഉപ്പിട്ടെങ്ങാಯ್ತು ಇದಕ್ಕೆ നിങ്ങൾ വെനിഗർ പിന്നെ ಬೇನೆ ಲಿಂಬಿಡ ಇದಕ್ಕೆ നിങ്ങൾ ഒരു ടീസ്പൂൺ ಹತ್ತಿರ വെനിഗർ ಇಡೋರು പിന്നെ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೊಡಿ ಇಡೋರು ಇದಕ್ಕೆ ನಾನು ಕಲರ್ ಎಂದೂ ಯೂಸ್ ಹಾಕಿ ಅಂತಿಲ್ಲ ಕಾಶ್ಮೀರಿ ಚಿಲ್ಲಿ ಪೊಡಿ ಇಟ್ಟು ಅಂತಲ್ಲ 2 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೊಡಿ ಇಟ್ಟರೆ ನಿಂಗೆ ಕಲರ್ ಬೇನು ಚೆಂದಿ നിങ്ങൾ ಕಲರ್ യൂസ് ആക്കുക റെഡ് കളർ പിന്നെ ಇದಕ್ಕೆ തണ്ണി ബീത്തിട്ട് മിക്സ് ആക്കിയിട്ട് നിങ്ങൾ ಬೇವು ಬೆಚ್ಚಂಗಾಯ್ತು 6 ವಿಸಿಲ್ ಎಡ್ತೆಂಗೆ ಬೇವರು
நீங்கள் விசில் எடுத்துடலாம் பின்ன தம்மு போயல் பின்ன நீங்கள் அதில் எடுத்தேங்க ஆயிட்டு தண்ணி புட்டு தின்னீங்க நீங்கள் அதே எடுத்துகிற தண்ணி ஹை ஃப்ளேமில் வச்சுட்டு பத்து வாட்டிங்க ஆயிட்டு ಕಂಪ್ಲೀಟ್ ಹೈ ಫ್ಲೇಮಲ್ಲಿ ಬೆಚ್ಚಿತ್ತು ಬತ್ತು ವಾಟೋರು ಪಿನ್ನೆ ನಿಂಗೆ ஒரு இடத்துக்கு ஷிஃப்ட் ஆக்கியங்க ಆಯ್ತು ಪಿನ್ನೆ ನಿಂಗೆ ನೋಕೋರು ಇದಕ್ಕೆ ಉಪ್ಪು ಖಾರ ಎಂದು ಬೇನೆಂಗೆ ನಿಂಗೆ ಮೊಲೋರ ಪೊಡಿ ಪಿನ್ನೆ ಉಪ್ಪಿಟ್ಟೆಂಗ ಆಯ್ತು ನಾನು ನೋಡಿ ಇದಕ್ಕೆ ಕಲರ್ ಯೂಸ್ ಹಾಕ್ಯಂತಿಲ್ಲ ಇದು ಕಾಶ್ಮೀರಿ ಚಿಲ್ಲಿ ಪೊಡಿರ ಕಲರೇ ಬಂದ್ರೆ ಬೇರೆ ಎಂದು ನಾ ಕಲರ್ ಯೂಸ್ ಹಾಕಿತ್ಲೆ ಇದಕ್ಕಿನ್ನು ನಿಂಗೆ ಕೊತ್ತಂಬರಿ ಚೊಪ್ಪಿಡೋರು പിന്നെ ഇത് ക്രഷ് ആക്കിയിട്ട് കൊത്തമ്പരി ഇടോರು കൊത്തമ്പരി ഇടി കൊത്തമ്പരി പൊടി ആക്കിയിട്ട് ഇടോರು കർച്ചൊപ്പുറോ ചെറിയ ചെറിയ പീസ് ആക്കിയിട്ട് ഇട്ടേങ്ങായിട്ട് ಇದಕ್ಕೆ ನೀವು ಕ್ರಷ್ ಹಾಕಿ ಮೊಲವಿಡೋರು ಚಿಲ್ಲಿ ಫ್ಲೇಕ್ಸ್ ಬಂಡಲೆ ಕ್ರಶ್ಡ್ ಚಿಲ್ಲಿ ಫ್ಲೇಕ್ಸ್ ಅದು ಇಟ್ಟೆಂಗಾಯ್ತು ಅரை ಟೀಸ್ಪೂನು പിന്നെ 3 ಸ್ಪೂನು ಕಾರ್ನ್ಫ್ಲವರ್ ಇಟ್ಟೆಂಗಾಯ್ತು ನಿಂಗೆ ಕೂಡ ഒരു പാതി ലിംബ ഇടോರು നിങ്ങൾ ലിംബ നിങ്ങൾ നോക്കോರು നിങ്ങൾക്ക് ഉപ്പ് ಖಾರ പിന്നെ പുളി എന്ത് കുറഞ്ഞെങ്കിൽ നിങ്ങൾ ಖಾರ ಲಿಂಬೆ ಉಪ್ಪೆಲ್ಲ ಇಟ್ಟೆಂಗಾಯ್ತು ಇಟ್ಟಿತ್ತು ಮಿಕ್ಸ್ ಹಾಕೋರು ಮಿಕ್ಸ್ ಹಾಕಿತ್ತು ನೀವು ஒரு ಮ್ಯಾರಿನೇಟ್ ಆಗು ಅரை ಗಂಟೆ ಹೆಂಗೆ ಬೇಯ್ಕೋರು ಇಲ್ಲ ನೀವು ಆನ್ ದ ಸ್ಪಾಟ್ಲೆ ಫ್ರೈ ಹಾಕ நீங்கள் இது அரை கண்டை வச்சு இன்னும் தெரியல மசாலா யாரை பலிக்கிருச்சு ಅಂತ இப்போ ನಾನು நல்லா ಮಿಕ್ಸ್ ಹಾಕಿತ್ತು ಇದು ನಂಗೆ ಫ್ರೈ ಹಾಕೋಂಗು ಚೊಮ್ಮೆ ಟೈಮ್ ಎಂದು ಎಡಕ್ಕಿಲ್ಲ ಎಂದ ಚೆಂದ ಆಲ್ರೆಡಿ ಬೆಂದದಲ್ಲಿ ಎರ್ಚಿ അങ്ങനെ ಸ್ವಲ್ಪ ಚೊಮ್ಮೆ ಟೈಮ್ ಎಡಕ್ಕಿಲ್ಲ ಫ್ರೈ ಹಾಕಿತ್ತು ಹೈ ಫ್ಲೇಮ್ಲೆ ಫ್ರೈ ಹಾಕಿತ್ತು ಎಡ್ಕೋಗ ಅವರು ಏನಕ್ಕೋರು ಫ್ರೈ ಹಾಕಿ ಅಂತುಲ್ಲ ಎಣ್ಣೆ ಬೆಚ್ಚ ಹಾಕಿತ್ತಾಯ್ತು ಇನ್ನು ನೀವು ಒಂದೊಂದು ಹಾಕಿತ್ತು ಇಡೋರು ಇಟ್ಟಿತ್ತು ಹೈ ಫ್ಲೇಮ್ಲೆ ಬೇಯ್ಕೋರು ನೀವು ಮೀಡಿಯಂ ಫ್ಲೇಮಲ್ಲಿ ಎಂದು ಬೇಯ್ಕೊಂಡು ಅಂತಿಲ್ಲ ಆಲ್ರೆಡಿ ಬೆಂದದು ಆದರೆ ನೀವು ಮಸಾಲೆ ಬೆಂದಲ್ಲಿ ಪಿನ್ನ എടുത്തെങ്ങായിട്ട് ഇപ്പോൾ നോക്കോರು രണ്ട് സൈഡും ഫ്രൈ ആയിട്ട് ഇന്ന് എടുക്കോರು എടുത്തിട്ട് ഒരു പ്ലേറ്റിൽ സർവ് ആക്കിയങ്ങായിട്ട് ಅದರ ಮೇಲ್ಗಡೆ ನೀರುಳ್ಳಿ ಕೊತ್ತಂಬರಿ ಸೊಪ್ಪು പിന്നെ ಲಿಂಬೆ വെച്ചങ്ങായിട്ട് നോക്കോರು ಪರ್ತಲ್ നല്ല ക്രിസ്പി ഇക്കറ് ഉൾഗത്തിൽ അത്രമേ സോഫ്റ്റ് ഇക്കറ് ഇൻഷാല്ല ഈ മട്ടൺ ഫ്രൈ ട്രൈ ആക്കോರು ഇങ്ങനെ ಇನ್ನು ಸೈಡ್ ಡಿಶ್ ಆಯಿತು ಸಲಾಡ್ ಹಾಕೋದು ಕಾಟಿ ಅಂತಿಲ್ಲ ಅದಕ್ಕೆ ನಂಗೆ ಮಾಂಗೆ ಎಡ್ಕೊಂಡು ಮಾಂಗೆರ ನಿಂಗೆ ಚೆರಿಯ ಚೆರಿಯ ಪೀಸ್ ಹಾಕಿತ್ತು ಇಡೋರು പിന്നെ ಗ್ರೇಪ್ ಫ್ರೂಟ್ ಬಂಡಲ್ಲಿ ಅದು ಇಟ್ಟಂಗಾಯ್ತು ಟೊಮೆಟೊ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ನಿಂಗೆ ಕುಕುಂಬರ್ ಕ್ಯಾರೆಟ್ ಎಲ್ಲ ನಿಂಗೆ ಚೆರಿಯ ಪೀಸ್ ಹಾಕಿತ್ತು ಇಟ್ಟಂಗಾಯ್ತು ಗ್ರೇಪ್ ಫ್ರೂಟ್ ಇಟ್ಟಂಗಾನೆ നല്ല ಟೇಸ್ಟ್ ಅವರು ಗ್ರೇಪ್ ಫ್ರೂಟು പിന്നെ ಇದಕ್ಕೆ ನಿಂಗೆ ಲಿಂಬಿಡೋರು ಇದಕ್ಕೆ ನಿಂಗೆ നല്ല ಮೊಲೋರ ಪೊಡಿ പിന്നെ ಮೊಲೋರ ಪೊಡಿ ಮಿಕ್ಸ್ ಹಾಕಿತ್ತು ಇಟ್ಟಂಗಾಯ್ತು ನಾವು ಕಾಶ್ಮೀರಿ ಚಿಲ್ಲಿ ಪೊಡಿ ಯೂಸ್ ಹಾಕಿರ ಅಂಚೆನ ಹತ್ರ ಖಾರ ಇಕ್ಕಿಲ್ಲ ಕಾಶ್ಮೀರಿ ಚಿಲ್ಲಿ ಪೊಡಿ ಆನೆ ಸವಲ್ನ ಕಾಶ್ಮೀರಿ ಚಿಲ್ಲಿ ಪೊಡಿ ಯೂಸ್ ಹಾಕ್ರೆ പിന്നെ നല്ല ಮೊಲೋರ ಪೊಡಿ ಇಟ್ಟತ್ತು ನಿಂಗೆ ಮಿಕ್ಸ್ ಹಾಕೋರು ಸಿಂಪಲ್ ಆಯ್ತು ಸಲಾಡ್ ಟ್ರೈ ಹಾಕೋರು ಇದು നല്ല ಟೇಸ್ಟ್ ಅವರು ಮಾಂಗೆ ಗ್ರೇಪ್ ಫ್ರೂಟ್ ಎಲ್ಲ ಇಂತು പുളിയും മിക്കറ് നല്ല ടേസ്റ്റും മൈത്തിക്കറ് ഞാൻ തയ്യാറത് ಹಾಕಿತ್ಲೆ ಖಾಲಿ ಸಿಂಪಲ್ ഇങ്ങനെ ಸಲಾಡ್ ಹಾಕಿರೋ നിങ്ങൾ ഈ റെസിപ്പീസ് ಎಲ್ಲ ಟ್ರೈ ಹಾಕಿ ನಕ್ಕೆ ಇನ್ಶಾಲ್ಲ നിങ്ങൾ ಕಮೆಂಟ್ಸ್ ಹಾಕೋರು എങ്ങനെ ഇരിച്ചಂತ ಈ ಕುತ್ತು ഇങ്ങനെ ബിരിയാണി ಹಾಕೋರು പിന്നെ ನನ್ನ ಚಾನಲ್ നിങ്ങൾ എപ്പോൾ ഇങ്ങനെ സപ്പോർട്ട് ആക്കി ಅಂತ ಇಕ್ಕೋನು ಇನ್ಶಾಲ್ಲ ನಾನು നല്ല ರೆಸಿಪೀಸ್ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಹಾಕಿ ಅಂತ ಇಕ್ಕರೆ നിങ്ങൾ ಹಾಕಿಯ ಕಮೆಂಟ್ಸ್ ರೆಸಿಪೀಸ್ ಇರೋದೆಲ್ಲ ನಾ ಇನ್ಶಾಲ್ಲ ಟ್ರೈ ಹಾಕ್ರೆ ಆಯ್ತರ ಬೇಗ ಅಪ್ಲೋಡ್ ಹಾಕೋಗಲ್ಲ ನೋಕರಿಪ್ಪ ಮಟನ್ ದಮ್ ಬಿರಿಯಾನಿയും ರೆಡಿ ಆಯ್ರು ಮಟನ್ ಫ್ರೈയും ರೆಡಿ ಆಯ್ರು ಸಿಂಪಲ್ ಆಯ್ತು മാങ്ങര ಸಲಾഡും ചെന്തಂದ್ರೆ ಇನ್ಶಾಲ್ಲ ಟ್ರೈ ಹಾಕೋರು പിന്നെ ನನ್ನ ಚಾನಲ್ നിങ്ങൾ ಸಬ್ಸ್ಕ್ರೈಬ್ ಹಾಕಂತ ನೋಕಿತೀನಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾವರು ಮುಟ್ಟತ್ತಿನ ಬೆಲ್ ಐಕನ್ ಹಿಟ್ ಹಾಕೋರು ಅಪ್ಪ ನಾನಿಟ್ಟ ವಿಡಿಯೋ ಉಂಡಲ್ಲಿ ನಿಂಗೆ ನೋಟಿಫಿಕೇಶನ್ ಆಯ್ತು ಬಂದು ನನ್ನ ಇನ್ಸ್ಟಾಗ್ರಾಮ್ പേജ് ഫോളോ ഒക്കെ മറക്കണ്ട ലിങ്ക് ഡിസ്ക്രിപ്ഷനിൽ കൊടുക്കുറ നിങ്ങൾ ഡിസ്ക്രിപ്ഷൻ ചെക്ക് ಹಾಕೋರು പിന്നെ അങ്ങനെ ഇದ್ರ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾ ಡಿಸ್ಕ್ರಿಪ್ಷನ್ಲು കൊടുക്കുற നിങ്ങൾ ಡಿಸ್ಕ್ರಿಪ್ಷನ್ ಚೆಕ್ ಹಾಕೋರು ಥ್ಯಾಂಕ್ ಯು